ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 57-11 ವಚನ ಧ್ಯಾನ ಮಾಡೋಣ. ಹೊರಟು ಹೋದವರು ಬಹು ಮಂದಿ. ಯೋಸೇಫನು ತಂದೆಗೆ ಸಮಾಧಿ ಮಾಡುವುದಕ್ಕೆ ಹೊರಟು ಹೋದಾಗ ಅವನ ಜೊತೆಯಲ್ಲಿ ಫರೋಹನ ಪರಿವಾರದವರೆಲ್ಲರೂ, ಅರಮನೆಯ ಮುಖಂಡರೆಲ್ಲರೂ, ಐಗುಪ್ತ ದೇಶದ ಮುಖ್ಯಸ್ಥರೆಲ್ಲರೂ, ಯೋಸೇಫನ ಮನೆಯವರೆಲ್ಲರೂ, ಅಣ್ಣ ತಮ್ಮಂದಿರು, ತಂದೆಯ ಮನೆಯವರೆಲ್ಲರೂ ಹೋದರು. ಅವರು ತಮ್ಮ ಹೆಂಡತಿ ಮಕ್ಕಳನ್ನು, ಕುರಿ ದನಗಳನ್ನು ಮಾತ್ರ ಗೋಷೆನ್ ಸೀಮೆಯಲ್ಲಿ ಬಿಟ್ಟು ಹೋದರು. ಇದಲ್ಲದೆ ಅವನ ಸಂಗಡ ರಥಗಳು, ಕುದುರೆಗಳು ಸಹ ಹೋದವು. ಹೊರಟು ಹೋದರು ಬಹುಮಂದಿ. ಅವರು ಯೋರ್ದನ್ ಹೊಳೆಯಿಂದ ಆಚೆ ಇರುವ ಆಟಾದ್ ಎಂಬ ಕಣಕ್ಕೆ ಬಂದು ಅಲ್ಲಿ ಅತ್ಯಧಿಕವಾಗಿ ಗೋಳಾಡಿದರು. ಯೋಸೇಫನು ತನ್ನ ತಂದೆಗೋಸ್ಕರ 7 ದಿನಗಳ ತನಕ ಗೋಳಾಡಿಸಿದನು. ಆ ದೇಶದ ಜನರಾಗಿದ್ದ ಕಾನಾನ್ಯರು ಆಟಾದ್ ಎಂಬ ಕಣದಲ್ಲಿ ನಡೆದ ಗೋಳಾಟವನ್ನು ನೋಡಿ, ಐಗುಪ್ತರಿಗೆ ಬಂದಿರುವ ಈ ಶೋಕವು ಬಹು ವಿಶೇಷವಾಗಿದೆ ಎಂದು ಹೇಳಿದ್ದರಿಂದ ಆ ಸ್ಥಳಕ್ಕೆ ಅಬೇಲ್ರಿಚರೀಮ್ ಎಂದು ಹೆಸರಾಯಿತು. ಇದು ಯೋರ್ದನ್ ಹೊಳೆಯಿಂದ ಆಚೆ ಇದೆ. ಈಗ ಯೋಸೇಫನ ಸಂಗಡ ನೋಡಿ ಎಲ್ಲ ಮುಖಂಡರು, ಅಧಿಪತಿಗಳು ಮಾತ್ರವಲ್ಲದೆ ಅವನ ಮನೆಯವರೆಲ್ಲರೂ ಹೋಗ್ತಾರೆ. ಹೆಂಡತಿ ಮಕ್ಕಳು ಮಾತ್ರ ಗೋಷೆನ್ ಸೀಮೆಯಲ್ಲಿ ಇರ್ತಾರೆ, ಅಲ್ಲಿ ಗೋಳಾಡ್ತಾರೆ. ಈ ಗೋಳಾಟವನ್ನ ನೋಡಿ ಐಗುಪ್ತರೆಲ್ಲರೂ ಏನ್ ತಿಳ್ಕೊಳ್ತಾರೆ, ಕಾನಾನ್ಯರು, ಏನಪ್ಪ ಇಂಥ ಒಂದು ದೊಡ್ಡ ಗೋಳಾಟ ಎಂಬುದಾಗಿ. ಅಂದ್ರೆ ಯಾಕೋಬನು ಅಂತ ಒಂದು ಲೆಗಸಿ ಜೀವಿತವನ್ನ ಮಾಡಿರ್ತಾನೆ. ಸಾವಿನಲ್ಲಿ ಎಷ್ಟೋ ಜನರ ಅವನು ಗಳಿಸ್ತಾನೆ. ದೊಡ್ಡವರು ಮಾತ್ರವೇ ಹೋಗುತ್ತಾರೆ, ಆದರೆ ಚಿಕ್ಕವರು, ದನ ಕಾಯುವವರು ಇಲ್ಲಿ ಹೋಗಲಿಲ್ಲ. ಇವರನ್ನ ಹೊಳೆಯ ಪೂರ್ವದ ಕಡೆಗೆ ಇವರು ಬರ್ತಾರೆ. ಯಾಕಂದ್ರೆ ಹೆಚ್ಚು ನೀರು ಅಲ್ಲೇ ಇರ್ತದೆ. ಇವರು ಪ್ರಯಾಣ ಮಾಡ್ಬೇಕಾದ್ರೆ ಹೊಳೆಯ ಪಕ್ಕದಲ್ಲೇ ಬರ್ತಾರೆ. ಅಂದ್ರೆ ಇವರಿಗೆ ನೀರು ಬೇಕಾಗಿತ್ತು. ಪಶ್ಚಿಮದ ಕಡೆಗೆ ಬಂದಿದ್ರೆ ಕಪ್ಪು ಸಮುದ್ರದ ಕಡೆಗೆ ಬರ್ತಿತ್ತು. ಹೀಗಾಗಿ ಅವರಿಗೆ ನೀರುಗೆ ಬಹಳ ಕಷ್ಟ ಆಗ್ತಾ ಇತ್ತು. ಆದ್ರಿಂದ ಇವರು ಚೂಸ್ ಮಾಡಿದ್ದು ಹೊಳೆಯ ಒಂದು ಪಕ್ಕದಲ್ಲೇ ಇವರು ಹಾದಿಯನ್ನ ನೋಡಿಕೊಂಡು ಒಂಟೆಗಳಿಗೆ ಮಾತ್ರವಲ್ಲದೆ ಅವರ ಪ್ರಾಣಿಗಳಿಗೆ ಬೇಕಾದಂತ ನೀರು, ಇವ್ರಿಗೂ ಬೇಕಾದಂತ ನೀರನ್ನ ಅವರು ದೊರಕಿಸಿಕೊಡುವುದಕ್ಕಾಗಿ ಅದರ ಒಂದು ಪಕ್ಕದಲ್ಲೇ ಬರ್ತಾರೆ. ಸರಿ, ಬಂದು ಇವಾಗ ಇವ್ರೇನ್ ಮಾಡ್ತಾರೆ, ಆ ದೇಶಕ್ಕೆ ಬಂದು ಸಮಾಧಿ ಮಾಡಕ್ಕೆ ರೆಡಿ ಆಗ್ತಾರೆ. ದೇವ್ರ ವಾಕ್ಯದಲ್ಲಿ ಏನ್ ಬರೆದಿದೆ? ಕೀರ್ತನೆ 1ನೇ ಅಧ್ಯಾಯದಲ್ಲಿ ನಮ್ಮ ಜೀವಿತ ನೀರಿನ ಕಾಲುವೆಗಳ ಬಳಿಯಲ್ಲಿರಬೇಕು. ನೀರಿನ ಕಾಲುವೆ ಯಾವುದು? ವಾಕ್ಯ. ನಮ್ಮ ಜೀವಿತ, ನಮ್ಮ ಕುಟುಂಬ, ನಮ್ಮ ಜೀವಿತ ಎಲ್ಲ ವಾಕ್ಯದ ಕಡೆ ಇದ್ರೆ ನಾವು ಬರಗಾಲ ಬಂದ್ರು, ಏನೇ ಲೋಕದಲ್ಲಿ ಕಷ್ಟ ಬಂದ್ರು ಫಲ ಕೊಡ್ತಾ ಇರ್ತೀವಿ. ನೀನು ಸಹ ಅದೇ ರೀತಿ ಫಲ ಕೊಡ್ಬೇಕೆಂಬುದಾಗಿ ದೇವರು ಆಸೆ ಪಡ್ತಾರೆ. ಪ್ರಿಯ ಮಗನೇ, ಪ್ರಿಯ ದೇವರ ಮಗಳೇ, ಒಂದು ವೇಳೆ ಇವತ್ತು ಒಣಗಿ ಹೋಗಿದೆಯಾ, ಇವತ್ತು ನೀನು ಬಿರುಕು ಬಿಟ್ಟಿದೆಯಾ, ಇವತ್ತೇನಾದ್ರೂ ನಿನ್ನ ಜೀವಮಾನದಲ್ಲಿ ಮೂಡ್ ಔಟ್ ಆಗಿದೆಯಾ, ನಿನಗೆ ಏನು ಎತ್ತ ಎಂಬುದಾಗಿ ಗೊತ್ತಾಗ್ತಾ ಇಲ್ವಾ? ಭಯ ಪಡಬೇಡ. ವಾಕ್ಯದ ಕಡೆಗೆ ಬಾ, ದೇವರ ಸನ್ನಿಧಾನಕ್ಕೆ ಬಾ, ಯೇಸುವಿನ ಕಡೆಗೆ ನೀನು ಬಾ. ಯೇಸುವೆ, ಆ ತಪ್ಪಿ ಹೋದ ಮಗ ತಂದೆಯ ಮನೆಯನ್ನ ಬಿಟ್ಟು ಬೇರೆ ಕಡೆಗೆ ಹೋದಾಗ ಅವನಿಗೆ ಎಲ್ಲ ಹಾಳಾಯಿತು, ಎಲ್ಲ ಹಾಳು ಮಾಡ್ಕೊಂಡು. ಆದ್ರೆ ತಂದೆ ಮನೆಗೆ ಬಂದಾಗ ಅವನಿಗೆ ಸಮೃದ್ಧಿ ಇತ್ತು. ಅದೇ ತರ ಪ್ರಿಯ ದೇವರ ಮಕ್ಕಳೇ, ಮೊದಲನೇದಾಗಿ ನಿಮ್ಮ ಆತ್ಮವನ್ನ, ನಿಮ್ಮ ಹೃದಯವನ್ನ ಯೇಸುವಿಗೆ ಕೊಡ್ರಿ. ಆಗ ನಿಮ್ಮಲ್ಲಿ ಒಂದು ವಿಶ್ರಾಂತಿ ಇರ್ತದೆ. ಮತ್ತೆ ನೆಕ್ಸ್ಟ್ ವಾಕ್ಯದ ಕಡೆ ಇರ್ರಿ, ಸಭೆ ಕಡೆ ಇರ್ರಿ, ದೇವರ ಸನ್ನಿಧಾನದಲ್ಲಿ ಬೆಳೀರಿ. ನಿಮ್ಗೆ ಯಾವ ಕೊರತೆ ಇಲ್ಲಿರುವಾಗೆ, ನಿಮ್ಮ ಆತ್ಮಕ್ಕೆ ಒಂದು ಜೀವ ಸಮೃದ್ಧಿ ಇರುವಾಗೆ ಕರ್ತನು ಮಾಡ್ತಾರೆ. ಆ ರೀತಿಯೇ ಕರ್ತನು ನಿಮ್ಮನ್ನು ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಪ್ರಾರ್ಥಿಸೋಣವಾ? ಪರಮ ಪ್ರೀತಿಯುಳ್ಳ ತಂದೆ, ಆದರೆ ಮುಖ್ಯವಾಗಿ ಇವತ್ತು ಸ್ಪಿರಿಚುವಲ್ ಆಗಿ ಯಾರ್ಯಾರು ಒಣಗಿ ಹೋಗಿದ್ದಾರೆ, ಇವತ್ತು ಸ್ಪಿರಿಚುವಲ್ ಆಗಿ ಯಾರ್ಯಾರು ನಂಬಿಕೆ ಕಳ್ಕೊಂಡಿದ್ದಾರೆ, ಅವರು ವಾಕ್ಯಗಳ ಒಂದು ಕಡೆಗೆ ಓಡಿ ಬರುವಾಗ ಎಲ್ರಿಗೂ ಕೃಪೆ ಕೊಡು. ಒಬ್ಬೊಬ್ಬರಿಗೂ ನೀನು ಅದ್ಭುತ ಮಾಡು. ಆತ್ಮಿಕ ಜೀವಿತವನ್ನ ಪುನಶ್ಚೇತನಗೊಳಿಸು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಗಾಡ್ ಬ್ಲೆಸ್ ಯು. ಸ್ವರ್ಗದಾನಂದ ನಿಮ್ಮೆಲ್ಲರೂ ತುಂಬಿ ತುಳುಕಲಿ. ಆಮೇನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು.
ಪಾಪಂಧಕಾರದೊಳ್ ಅಲೆದೇನ ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ